ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ತೋರಿಸ್ತಿರೋ ವಿಡಿಯೋ ಯಾವುದಪ್ಪ ಅಂದರೆ ಈ ರೀತಿ ಬ್ಲೌಸ್ ಬ್ಯಾಕ್ ನೆಕ್ ಅಂದರೆ ಬೋಟ್ ನೆಕ್ನ ಯಾವ ರೀತಿ ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಆರಿ ವರ್ಕ್ ಸ್ಟಾಂಡ್ನ ತಗೊಂಡು ರಿಂಗ್ ಒಳಗೆ ಬಟ್ಟೆನ ಸುತ್ತಕೊಂಡು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆರಿ ವರ್ಕ್ ಮಾಡೋಕ್ಕಂತ ನನಗೆ ಈ ಬ್ಲೌಸ್ನ ಕೊಟ್ಟಿರೋದು. ನಾನು ಅಳತೆ ಬ್ಲೌಸ್ ಇಲ್ಲದೇ ನಿಮಗೆ ಇವತ್ತು ಟೇಪಿಂದ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಮಾಡ್ಬೋದು ವರ್ಕ್ ಅಂತ ಇದು ಮಾರ್ಕಿಂಗ್ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಮೊದಲಿಗೆ ಒಂದು ಸ್ಕೇಲ್ ತಗೊಂಡು ಒಂದು ಲೈನ್ನ ಎಳ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಸ್ವಲ್ಪ ಬಿಟ್ಟಿದ್ದೀನಿ ಬಟ್ಟೆ ಕೆಳಗಡೆ. ನಾನು ರಿಂಗ್ ಒಳಗೆ ಆಗಲ್ವಲ್ವ, ಹಾಗಾಗಿ ನನಗೆ ಜಸ್ಟ್ ವರ್ಕ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆ ತಗೊತಾ ಇದ್ದೀನಿ. ನೋಡಿ, ನಾನು ಟೇಪಿಂದ ಅಂದರೆ ನಾನಿವತ್ತು ಮಾಡ್ತಿರೋ ಸೈಜ್ ಯಾವುದಪ್ಪ ಅಂದರೆ 36ರಿಂದ 38. ನನಗೆ ಲೆಂತ್ ಬಂದುಬಿಟ್ಟು ಬ್ಲೌಸಿನ ಲೆಂತು 15 ಇದೆ. ಅದು ನಾನಿವಾಗ 15 ಇದೆ ಅಲ್ವಾ, ನಾನು ಅದನ್ನ 13ವರೆ ಮಾಡ್ಕೋತಾ ಇದ್ದೀನಿ. ಸ್ಟ್ಯಾಂಡ್ ಮೇಲೆ ನನಗೆ ವರ್ಕ್ ಮಾಡೋಕ್ಕೆ ಅಷ್ಟೇ ಬೇಕಲ್ವಾ ಬ್ಯಾಕ್ ನೆಕ್ಕು, ಹಾಗಾಗಿ ನನಗೆ ಬೋಟ್ ನೆಕ್ ಬೇರೆ ಅಲ್ವಾ, ಅದಕ್ಕೆ ಅಷ್ಟೇ ಇಟ್ಕೊತಾ ಇದ್ದೀನಿ. ನಾನು ಎರಡು ಕಡೆ 4 ನಾವು ಹಾಫ್ ಮರ್ಚಿದ್ರೆ 4 ಇಟ್ಕೊಂಡ್ರೆ ಎರಡು ಸೈಡ್ ನೋಡಿದ್ರೆ 8 ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಎರಡು ಕಡೆ 4 ಇಂಚನ್ನ ಗುರ್ತು ಮಾಡ್ಕೊತಾ ಇದ್ದೀನಿ. ಎರಡು ಸೈಡು ಭುಜದ್ದು 3 ತಗೊಂಡಿದ್ದೀನಿ. ನೀವು ಕೆಳಗಡೆ ಬೋಟ್ ನೆಕ್ ಅಲ್ವಾ, ಅದಕ್ಕೆ ಸೇಮ್ ಮತ್ತೆ 4 ಇಂಚನ್ನ ತಗೊಳ್ಳಿ. ಮತ್ತು 4 ಕಡೆ 4 ಇಂಚು ಬರಲಿ. ಸೇಮ್ ಆದರೆ ಲೈನ್ ಡ್ರಾ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ. ಇವಾಗ ನಾನು ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ. ಇದನ್ನ ಚೌಕಾಕಾರದಲ್ಲಿ ನಾನು ಶೇಪ್ನ ತಗೊಂಡಿದ್ದೀನಿ. ಇವಾಗ ರೌಂಡ್ ಶೇಪ್ ತಗೊಳ್ಳಿ. ನಾನು ಕರು ಸ್ಕೇಲಿಂದ ತಗೋಬೇಕು ಅಂದ್ಕೊಂಡಿದ್ದೆ, ಬಟ್ ನನಗೆ ಕರು ಸ್ಕೇಲಿಂದ ಸ್ವಲ್ಪ ಅಂದರೆ 4 ಸ್ವಲ್ಪ ಜಾಸ್ತಿ ಆಯ್ತಲ್ವ, ಕರು ಸ್ಕೇಲಿಂದ ಅಷ್ಟು ಈಸಿಯಾಗಿ ನನಗೆ ಆಗಲಿಲ್ಲ. ಅದಕ್ಕೆ ನಾನು ಹ್ಯಾಂಡಲ್ಲೇ ಸ್ವಲ್ಪ ಮಾಡ್ಕೊತಾ ಇದ್ದೀನಿ, ಆಮೇಲೆ ಕ್ಲಿಯರಾಗಿ ಮಾಡ್ಕೊತೀನಿ. ನೋಡಿ, ನಾನು ಕರು ಸ್ಕೇಲ್ ಇಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನನಗೆ ಅಷ್ಟು ಬರಲಿಲ್ಲ ಅದು, ನಾನು ಅದಕ್ಕೆ ಹ್ಯಾಂಡಲ್ಲೇ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಕರು ಸ್ಕೇಲ್ ಇಟ್ಟು ನಾನು ಅದರಲ್ಲೇ 34, 32 ಸೈಜಲ್ಲಿ ಮಾಡ್ಕೊತೀನಿ ಅಂತ ಅಂದರೆ ನೀವು ಕರು ಸ್ಕೇಲ್ ಇಟ್ಟು ಮಾಡ್ಕೋಬೋದು. ಅದರಲ್ಲಿ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಸೈಜ್ ಜಾಸ್ತಿ ಅಲ್ವಾ, ಕರು ಸ್ಕೇಲಲ್ಲಿ ಬರಲಿಲ್ಲ ನನಗೆ. ಅದಕ್ಕೆ ನಾನು ಹ್ಯಾಂಡಲ್ಲೇ ಅಂದರೆ ಕೈಯಿಂದನೇ ನಾನು ಒಂದು ಸ್ವಲ್ಪ ಗೆರೆನ ನೀಟಾಗಿ ರೌಂಡ್ ಶೇಪಲ್ಲೇ ಬೇಕು. ಅಲ್ಲಿ ನೀವು ಅರ್ಧ ಇಂಚನ್ನ ತಗೊಂಡು ಬೇಕಾದರೆ ಮಾರ್ಕ್ ಮಾಡ್ಕೋಬೋದು. ನನಗೆ ಆಲ್ರೆಡಿ ಅವ್ರದ್ದು ಬ್ಲೌಸ್ ಮೆಜರ್ಮೆಂಟ್ ಗೊತ್ತಲ್ವಾ, ಹಾಗಾಗಿ ನಾನು ಡೈರೆಕ್ಟಾಗಿ ಇದೇ ರೀತಿ ನಾನು ತಗೋತಾ ಇದ್ದೀನಿ. ಅದಾದಮೇಲೆ ನೋಡಿ, ಈ ರೀತಿ ಕ್ಲಿಯರಾಗಿ ಕಾಣುತ್ತೆ ನಿಮಗೆ. ಈಗ ತಗೋಬೋದು. ನನಗೆ ಫುಲ್ ಅವ್ರು ಡೀಪ್ ಹೇಳಿದ್ದು 10 ಇರಲಿ ಅಂತ. ನಾನು ಇಲ್ಲಿ ಕೆಳಗಡೆ 4 ಮೇಲೆ 4 ತಗೊಂಡ್ವಲ್ಲ, ನಾನು ಕೆಳಗಡೆ ಇವಾಗ 6 ತಗೋತಾ ಇದ್ದೀನಿ. ಮತ್ತು ಸೇಮು ಲೆಫ್ಟ್ ಸೈಡ್ 4 ಮತ್ತು ರೈಟ್ ಸೈಡ್ 4 ಎರಡು ಕಡೆನೂ ಮೇಲೆ ಯಾವ ರೀತಿ ತಗೊಂಡ್ವಲ್ಲ ಅದೇ ರೀತಿ ನಾವು ಕೆಳಗಡೆನೂ 4 ತಗೊಳ್ಳೋಣ. ಅದನ್ನ ಫುಲ್ ಜಾಯಿಂಟ್ ಮಾಡ್ತೀನಿ. ಅವರೇನೋ ಡೋರಿ ಕಟ್ಟೋದು ಆ ರೀತಿ ಬೇಡ ಅಂತ ಹೇಳಿದ್ದಾರೆ ನನಗೆ. ನಾನು ಹಾಗೆ ಡೈರೆಕ್ಟಾಗಿ ತಗೊತೀನಿ. ನಾನು ಆ ಡಿಸೈನ್ ನಿಮಗೆ ತೋರಿಸಿದ್ನಲ್ವ ಸ್ಟಾರ್ಟಿಂಗಲ್ಲೇ. ನೋಡಿ, ಇದೇ ರೀತಿ ನಾವು 4 ತಗೊಂಡ್ವಲ್ಲ, ಅದಕ್ಕೆ ಸೆಂಟ್ರಿಗೆ ಅಂದರೆ ಮಧ್ಯಭಾಗದಲ್ಲಿ 2 ಇಂಚು, ಆಮೇಲೆ 2 ಇಂಚು ಈ ರೀತಿ ನಾನು ಮಾರ್ಕ್ ಮಾಡಿಕೊಂಡು 1/2 ಇಂಚು ಎಕ್ಸ್ಟ್ರಾ ಬರುತ್ತೆ ಮಧ್ಯದಲ್ಲಿ. ನನಗೆ ಗೊತ್ತಿದೆ ಆಲ್ರೆಡಿ, ಅದಕ್ಕೆ ನಾನು ಡೈರೆಕ್ಟಾಗಿ ಹಂಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀವು 1/2 ಇಂಚು ಪಾಯಿಂಟ್ ಇಟ್ಟು ಮಾರ್ಕ್ ಮಾಡ್ಕೊಂಬಿಟ್ಟು ನೀವು ಬೇಕಾದ್ರೆ ಡಿಸೈನ್ನ ಟ್ರೇಸ್ ಮಾಡ್ಬೋದು. ನಾನು ನೋಡಿ ಮಾಡ್ಕೊತ ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ, ನಾನು 1/2 ಇಂಚ್ ಕರೆಕ್ಟಾಗಿದೆ ಅಂತ. ನೋಡಿ, 1/2 ಇಂಚ್ ಕರೆಕ್ಟಾಗಿದೆ ಅಲ್ವಾ. ನೀವು ಇದೇ ರೀತಿ 1/2 ಇಂಚ್ನೇ ತಗೊಳ್ಳಿ, 0.5 ಆಗುತ್ತೆ. ತಗೊಂಡಾದಮೇಲೆ ಡೈರೆಕ್ಟ್ ಏನಿಲ್ಲ, ಇಷ್ಟೇ ಡಿಸೈನ್ ಮಾಡ್ಕೋಬೋದು. ಇವಾಗ ಕರು ಸ್ಕೇಲ್ ಇಟ್ಕೊಂಡು ಅವರು ಡೀಪು ನನಗೆ ಕಡಿಮೆ ಇರಲಿ ಅಂತಲೇ ಹೇಳಿದ್ದಾರೆ, ಹಾಗಾಗಿ ನಾನು ಕರು ಸ್ಕೇಲ್ ತಗೊಂಡು ಅದು ಎಲ್ಲಿಗೆ ಬರುತ್ತೋ ಶೇಪ್ ಅಲ್ಲಿಗೆ ತಗೊತೀನಿ. ನೋಡಿ, ನೀವು ಇದೇ ರೀತಿ ತಗೊಳ್ಳಿ. ನಿಮಗೆ ಸ್ವಲ್ಪ ಡೀಪ್ ಜಾಸ್ತಿ ಬೇಕು ಅಂತಂದರೆ ನೀವೇನು ಮಾಡಿ ಅಂದರೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ತಗೊಳ್ಳಿ. ನನಗೆ ಅವರು ಡೀಪ್ ಕಡಿಮೆನೇ ಇರಲಿ, ಬಟ್ಟೆ ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಹೇಳಿದ್ದಾರೆ. ನಾನು ಹಾಗಾಗಿ ನಿಮಗೆ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಎಲ್ಲೆಲ್ಲಿ ಯಾವ್ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ನೀವು ಅದರ ಥರನೇ ಮೆಜರ್ಮೆಂಟ್ ತೊಗೊಳ್ಳಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ, ನನಗಿಲ್ಲಿ ಸೈಡ್ ಭಾಗದಲ್ಲೆಲ್ಲ ನನಗೆ ನೋಡಿ, ಇಲ್ಲೆಲ್ಲ ನನಗೆ ಡಿಸೈನ್ ಮಾಡ್ಕೊಳ್ಳೋಕ್ಕೆ ಅಲ್ಲೇ ಹೋಗ್ಬಿಡುತ್ತೆ ಅರ್ಧ ಇಂಚು. ಹ್ಯಾಂಡ್ ವರ್ಕ್ ಮಾಡ್ತೀನಲ್ವ, ಬೀಡ್ ವರ್ಕ್ ಹೇಳಿದ್ದಾರೆ ಮತ್ತು ಜರ್ದೋಸಿ ವರ್ಕ್ ಹೇಳಿದ್ದಾರೆ ನನಗೆ. ನಾನಿಲ್ಲಿ ಗೆರೆ ಹಾಕಿ ತೋರಿಸ್ತಿದ್ವಲ್ಲ, ಅಲ್ಲಿ 3 ಇಂಚನ್ನ ತಗೊಳ್ಳಿ. ಕೆಳಗಡೆ ನಮಗೆ ಭುಜದ ಆರ್ಮೋಲಲ್ಲಿ 7 ಇಂಚ್ ತಗೊಂಡಿದ್ದೀನಿ ನಾನು. 7 ಇಂಚ್ ತಗೊಂಡು ಇಲ್ಲಿ ಸ್ಟ್ಯಾಂಡಲ್ಲಿ ಜಾಗ ಆಗ್ತಿಲ್ಲಲ್ವ, ಹಂಗಾಗಿ ನಮಗೆ ತೋರ್ಸೋಕ್ಕಾಗ್ತಿಲ್ಲ. 7 ಇಂಚ್ ತೊಗೊಂಡ್ಬಿಟ್ಟು ಅರ್ಧ ಇಂಚ್ ಬಿಟ್ಟು 6ವರೆನ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಗೆರೆ ಹಾಕ್ತಾ ಇದ್ದೀನಲ್ವ, ಟೋಟಲ್ ನನಗೆ 9 ಬಂದಿದೆ. ನಾನು ಅದರಲ್ಲಿ ಎಕ್ಸ್ಟ್ರಾ 2 ಇಂಚನ್ನ ಮಾರ್ಕಿಂಗ್ ಅಂದರೆ ಎಕ್ಸ್ಟ್ರಾ ಬಟ್ಟೆ ಸ್ಟಿಚ್ ಮಾಡೋಕ್ಕಂತ ಬಿಟ್ಕೋತಾ ಇದ್ದೀನಿ. ನೀವು ಎಕ್ಸ್ಟ್ರಾ ಬಿಟ್ಕೊಳ್ಳಿ. ನೋಡಿ, ಇಲ್ಲೆಲ್ಲ ವಿಡಿಯೋ ಮಾಡಿದ್ದೀನಲ್ಲ, ಈ ರೀತಿ ಎಲ್ಲ ನಿಮಗೆ
ತೋರಿಸ್ತಾ ಇದ್ದೀನಿ. ಈ ರೀತಿ ಬಂದಿದೆ ವಿಡಿಯೋ ಚೆನ್ನಾಗಿ ಬಂದಿದ್ದರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನಷ್ಟು ವಿಡಿಯೋ ನಿಮಗೆ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು.